ನಮಸ್ಕಾರ ಎಲ್ರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಯುವ ಸಿನಿಮಾ ಮೂಲಕ ಸುದ್ದಿಯಾಗಿದ್ದ ದೊಡ್ಡ ಮನೆ ಕುಡಿ ಇದೀಗ ದಾಂಪತ್ಯದಲ್ಲಿ ಬಿರುಕು, ಅದರ ಜೊತೆಗೆ ವಿಚ್ಛೇದನ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ಹೌದು, ನಟ ಯುವರಾಜ್ ಕುಮಾರ್ ಅವರು 5 ವರ್ಷದ ದಾಂಪತ್ಯ ಜೀವನದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ, ಅದರ ಜೊತೆಗೆ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ನಟ ಯುವರಾಜ್ ಕುಮಾರ್ ಅವರು 2019ರಲ್ಲಿ ಶ್ರೀದೇವಿ ಅವರೊಂದಿಗೆ ಮದುವೆ ಆಗಿದ್ದರು. ವೈಯಕ್ತಿಕ ಕಾರಣಗಳಿಂದ ಅವರ ಈ 5 ವರ್ಷಗಳ ದಾಂಪತ್ಯ ಜೀವನ ಈಗ ಮುರಿದು ಬಿದ್ದಿದೆ. ಹಾಗಾದರೆ ಯುವರಾಜ್ ಕುಮಾರ್ ಬಾಳಲ್ಲಿ ಬಿರುಗಾಳಿ ಎದ್ದಿದ್ದು ಹೇಗೆ? ಬಿರುಗಾಳಿ ಹೇಳೋದಕ್ಕೆ ಕಾರಣ ಆದಂಥ ಆ ವಿಷಯ ಯಾವುದು? ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಬಾಳಲ್ಲಿ ಬಂದಂಥ ಆ ಕನ್ನಡದ ಖ್ಯಾತ ನಟಿ ಯಾರು? ಇವರೊಬ್ಬರ ಬಗ್ಗೆ ಗಾಂಧಿನಗರದಲ್ಲಿ ಗಲ್ಲಿಗಳಲ್ಲಿ ಓಡಾಡ್ತಿರೋ ಸುದ್ದಿಯನ್ನು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇದಂತೂ ಬೇಸರದ ಸುದ್ದಿ. ಇತ್ತೀಚೆಗೆ ಯುವ ಸಿನಿಮಾ ಮೂಲಕ ಚಂದ್ರನಕ್ಕೆ ಕಾಲಿಟ್ಟು ಭರವಸೆಯ ನಟ ಎಂಬ ಖ್ಯಾತಿ ಗಳಿಸಿರುವ ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದೆ. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಬೇರೆಯಾಗುವ ನಿರ್ಧಾರ ಮಾಡಿದ್ದು 7 ವರ್ಷಗಳ ಪ್ರೀತಿ ಮತ್ತು 4 ವರ್ಷಗಳ ದಾಂಪತ್ಯಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ದೊಡ್ಡಮನೆ ಕುಟುಂಬದಲ್ಲಿ ಇದೇ ಮೊದಲ ವಿಚ್ಛೇದನ. ದಾಂಪತ್ಯ ಕಲಹ ವಿಚ್ಛೇದನ ವಿಚಾರವಾಗಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಮುನ್ನೆಲೆಗೆ ಬಂದಂಥ ಮೊದಲ ನಟ ಯುವರಾಜ್ ಕುಮಾರ್. ಇವರಿಗೆ ಅವರ ಕುಟುಂಬದಲ್ಲಿ ಈ ವಿಚಾರವಾಗಿ ಯಾರೊಬ್ಬರೂ ಕೂಡ ಮುನ್ನೆಲೆಗೆ ಬಂದಿರಲಿಲ್ಲ. ಸದ್ಯ ಯುವರಾಜ್ ಕುಮಾರ್ ಪತ್ನಿಯಿಂದ ದೂರ ಆಗುವ ವಿಚಾರ ತಿಳಿದು ದೊಡ್ಡಮನೆ ಕುಟುಂಬ, ಅದರ ಜೊತೆಗೆ ಯುವರಾಜ್ ಕುಮಾರ್ ಅಭಿಮಾನಿ ಬಳಗಕ್ಕೆ ಸಿಡಿಲು ಬಡಿದಂತಾಗಿದೆ. ನಟ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದರು. ಇವರಿಬ್ಬರು ಮದುವೆ ಅದ್ದೂರಿಯಾಗಿ 2019 ಮೇ 25ನೇ ತಾರೀಕು ನಡೆದಿತ್ತು. ಇಬ್ಬರ ಒಪ್ಪಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತು. ಇದೀಗ 7 ವರ್ಷಗಳ ಪ್ರೀತಿ, 4 ವರ್ಷಗಳ ವೈವಾಹಿಕ ಜೀವನದಿಂದ ಇಬ್ಬರು ಬೇರೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಮೂಲಕ ದೊಡ್ಡ ಮನೆಯ ಕುಟುಂಬದ ದಂಪತಿಗಳು ಬೇರೆಯಾಗ್ತಿರೋದು ಇದೇ ಮೊದಲು. ಇನ್ನು ಒಂದು ಕಡೆ ವಿಚ್ಛೇದನಕ್ಕೆ ಕಾರಣ ಏನು ಅಂತಂದರೆ, ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ಮೂಲತಃ ಮೈಸೂರು ಬಂದವರು. ಇವರಿಬ್ಬರು ಮದುವೆ ಆಗಿ 4 ವರ್ಷಗಳು ಆಗೋಗಿದೆ. ಇದೀಗ ಇವರ ದಾಂಪತ್ಯದಲ್ಲಿ ಬಿರುಕು ಕೂಡ ಮೂಡೋಗಿದೆ. ಯುವರಾಜ್ ಕುಮಾರ್ ಜೂನ್ 6ನೇ ತಾರೀಕು ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ಉನ್ನತ ಶಿಕ್ಷಣದ ಕನಸು ಇಟ್ಕೊಂಡಿರುವಂಥ ಶ್ರೀದೇವಿ ಅವರು ಈಗ ಸದ್ಯ ವಿದೇಶದಲ್ಲಿದ್ದಾರೆ. ಭಾರತ ತೊರೆದು ಇನ್ನೊಂದು ತುಂಬ ತಿಂಗಳುಗಳೇ ಆಗೋಗಿದೆ. ವಿದ್ಯಾಭ್ಯಾಸದ ವಿಷಯಕ್ಕೋ ಅಥವಾ ವೈಯಕ್ತಿಕ ಕಾರಣಗಳಿಂದನೋ ಇವರ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದೆ ಅಂತ ಈಗ ಸುದ್ದಿ ಹರಿದಾಡ್ತಿದೆ. ಸದ್ಯ ಒಂದು ಬದಿಯಲ್ಲಿ ಡಿವೋರ್ಸ್ ವಿಚಾರ ಕಿಡಿ ಬರ್ತಾ ಇದ್ದರೆ, ಈ ವಿಚಾರ ಬಗ್ಗೆ ಸ್ಪಷ್ಟನೆಗಾಗಿ ಶ್ರೀದೇವಿ ಅವರಿಗೆ ಕರೆ ಮಾಡಿದ ಮಾಧ್ಯಮದವರಿಗೆ ಯಾವ ಸ್ಪಂದನೆ ಕೂಡ ಸಿಕ್ಕಿರಲಿಲ್ಲ. ಮತ್ತೊಂದೆಡೆ ಯುವರಾಜ್ ಕುಮಾರ್ ಸಲ್ಲಿಸಿರುವ ಅರ್ಜಿಯಲ್ಲಿ ಪತ್ನಿ ವಿರುದ್ಧ ಕೆಲವು ಆರೋಪ ಮಾಡಿದ್ದಾರೆ. ಪತ್ನಿ ಮನೆಯಲ್ಲಿ ಅಗೌರವ ತೋರಿಸ್ತಾರೆ, ಮಾನಸಿಕವಾಗಿ ಕ್ರೌರ್ಯ ಎಂದೆಲ್ಲ ಅವರು ಆರೋಪಿಸಿದ್ದಾರೆ. ಈ ಕಾರಣದಿಂದ ಯುವರಾಜ್ ಕುಮಾರ್ ನೊಂದ್ಕೊಂಡು ಹೀಗಾಗಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರೆಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಯುವ ಮತ್ತು ಶ್ರೀದೇವಿ ವಿಚ್ಛೇದನ ವಿಚಾರವಾಗಿ ಇಂದು ಅಂದರೆ ಜೂನ್ 10ನೇ ತಾರೀಕು ಮಧ್ಯಾಹ್ನ ಕುಟುಂಬಸ್ಥರಾದ ಯುವ ತಂದೆ ಹಿರಿಯ ನಟ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಸಹೋದರ ನಟ ವಿನಯ್ ರಾಜ್ಕುಮಾರ್ ಅವರಿಂದ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ಪುನೀತ್ ರಾಜ್ಕುಮಾರ್ ಕೂಡ ಅಲ್ಲಿ ಇದ್ದರು. ಇನ್ನು ವಿಚ್ಛೇದನಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇರೋದು ವಿಷಯ ಏನು ಅಂತಂದರೆ, ಪತ್ನಿ 6 ತಿಂಗಳಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ. ಇದು ಯಾಕೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ. ಎಲ್ಲವೂ ಸರಿ ಇದ್ದಿದ್ರೆ ದೂರ ಇರೋದು ಯಾಕೆ ಎಂಬ ಅನುಮಾನ ಕೂಡ ಮೂಡುತ್ತಿದೆ. ಇಂಥ ಕೆಲವು ಪ್ರಶ್ನೆಗಳಿಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಉತ್ತರ ಕೂಡ ಸಿಗ್ಬೋದು ಅಂತ ಅನಿಸುತ್ತೆ. ಇನ್ನು ಯುವ ವಿಚ್ಛೇದನ ಅರ್ಜಿ ಸಲ್ಲಿಕೆ ನೋಟಿಸ್ ಜಾರಿ ಬಗ್ಗೆ ಕೊನೆಗೂ ವಿದೇಶದಲ್ಲಿದ್ದುಕೊಂಡೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಪ್ರತಿಕ್ರಿಯಿಸಿದರೆ, ಅವರ ಮಧ್ಯ ವಿಷಯ ಏನೆಂದು ಚಿತ್ರರಂಗದಲ್ಲಿ ಸುದ್ದಿ ಮಾಧ್ಯಮಗಳಿಗೆ ಎಲ್ಲರಿಗೂ ಕೂಡ ವಿಷಯ ಗೊತ್ತಿದೆ. ಈಗಾಗಲೇ ನಾನು ಕಾನೂನಾತ್ಮಕವಾಗಿ ನೋಟಿಸ್ಗೆ ಉತ್ತರ ಕೂಡ ಕೊಟ್ಟಿದ್ದೇನೆ. ವಿಚ್ಛೇದನದ ಅರ್ಜಿಯು ಇನ್ನೂ ನನಗೆ ತಲುಪಿಲ್ಲ. ಈ ಕುರಿತು ನ್ಯಾಯಾಲಯದ ಮುಂದೆ ಉತ್ತರಿಸುತ್ತೇನೆ. ಸದ್ಯಕ್ಕೆ ನಾನು ಬೇರೇನೂ ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಶ್ರೀದೇವಿ ಭೈರಪ್ಪ ಉತ್ತರಿಸಿದ್ದಾರೆ. ಇನ್ನು ಯಾವಾಗ ಈ ವಿಚ್ಛೇದನದ ಸುದ್ದಿ ಸದ್ದು ಮಾಡುತ್ತೋ ಆವಾಗ ಈ ಸುದ್ದಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ವಿಚ್ಛೇದನದ ಹಿಂದೆ ಒಬ್ಬ ಖ್ಯಾತ ನಟಿಯ ಕೈವಾಡ ಇದೆ ಅಂತ ಕೇಳಿ ಬರ್ತಾ ಇದೆ. ಇನ್ನು ಒಂದು ಕಡೆ ಮೂಲಗಳ ಪ್ರಕಾರ ಖ್ಯಾತ ನಟಿಯೊಬ್ಬಳ ಜೊತೆ ಯುವರಾಜ್ ಕುಮಾರ್ ತಮ್ಮ ಆಪ್ತತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಈ ವಿಚ್ಛೇದನಕ್ಕೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲೀಗಲ್ ನೋಟಿಸ್ ಓಡಾಡ್ತಿದೆ. ಆ ಲೀಗಲ್ ನೋಟಿಸ್ ಗಳಿಸೋದು ಯಾರು ಅಂತಂದರೆ ಶ್ರೀದೇವಿ ಅವರು ಅಂತ ಹೇಳಲಾಗ್ತಿದೆ. ಆ ಲೀಗಲ್ ನೋಟಿಸಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಒಬ್ಬ ಖ್ಯಾತ ನಟಿಯ ಹೆಸರು. ಆ ಖ್ಯಾತ ನಟಿ ಬೇರೆ ಯಾರು ಅಲ್ಲ, ಕಾಂತಾರದ ಚಿಲ್ವೆ ಸಪ್ತಮಿ ಗೌಡ. ಆದರೆ ಈ ಲೀಗಲ್ ನೋಟಿಸ್ ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇನ್ನಷ್ಟೇ ನಮಗೆ ಗೊತ್ತಾಗಬೇಕಾಗಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.